ಆಪ್ಷನ್ ಯಾವುದೂ ಇಲ್ಲ ಅಂತಂದರೆ ಈಗ ನಾವು ನೇಣಾಕಬೇಕಾ ಕೇಳಿ, ನಾನು ನೇಣಾಕತ್ತೀನಿ ಅಂತೇಳಿ, ನಾನು ನೇಣಾಕತ್ತೀನಿ, ನನ್ನ ಸಮಸ್ಯೆ ಇದೆ, ಒಂದು ವಾರ ಆಗಿದೆ, ಚೆಕ್ ಕೊಟ್ಟು ನನಗೆ ದುಡ್ಡಾಗಿಲ್ಲ, ನಾನು ನೇಣಾಕೊಳ್ಳ ಅಂತ ಕೇಳಿ. ಇಲ್ಲ ಬರ್ದಿಟ್ಬಿಟ್ಟು ನಾನು ನೇಣಾಕತ್ತೀನಿ ಅಂತ ಹೇಳ್ಬಿಟ್ಟು ಬನ್ನಿ. ವಿಡಿಯೋ ತೆಗಿಬೇಕಾದ್ರೆ ನನ್ನ ಪರ್ಮಿಷನ್ ಇಲ್ಲದೆ ನೀವು ತೆಗಿಯಂಗಿಲ್ಲ. ಇಲ್ಲ ನೀವು ನಾನು ಏನು ಮಾಡ್ತೀರಾ ಕಂಪ್ಲೇಂಟ್ ಕೊಡಿ ಸರ್. ಈಗ ನಾವು ಮಾಡ್ತೀವಿ ಸರ್. ಮಾಡಿ ಸರ್. ಅಯ್ಯೋ ನಿಮ್ದು ಕ್ಯಾಮ್ರಾನೇ ಸರ್, 5 ಕ್ಯಾಮ್ರಾನೇ ಮಾಡ್ತಾ ಇಲ್ವಾ ನಿಮ್ಮದು? ನಿಮ್ಮ ಸಮಸ್ಯೆ ಏನು ಹೇಳಿ ಸರ್. ಚೆಕ್ ಹಾಕಿ 1 ವಾರ ಆಗಿದೆ, ಇನ್ನೂ 1 ವಾರ ಆದ್ರೂ ಅಮೌಂಟು ಚೆಕ್ನ ಹಾಳು ಮಾಡಿ ಹುಡುಕ್ತಾ ಇದ್ದಾರೆ. 1 ವಾರದಿಂದ ಸಮಸ್ಯೆ ಮಾಡಿ ಹುಡ್ಕೊಂಡು ಚೆಕ್ನ ಇಲ್ಲಿಟ್ಟಿದ್ದೀವಿ ಅಂತ ತುಂಬ ತೊಂದರೆ ಮಾಡ್ತಾಯಿದ್ದಾರೆ. ಈಗ ವಿಡಿಯೋ ಮಾಡಿದೆ ನಾನು. ಈಗ ಮೇಡಮ್ ಒಳಗಡೆ ಹೋಗಿದ್ದಾರೆ ದುಡ್ಡಿಗೆ. ಈಗ ದುಡ್ಡು ನಮಗೆ ಅರ್ಜೆಂಟ್ ಬೇಕಾಗಿದೆ, 1 ವಾರ ಹಾಕಿ ಚೆಕ್ ಹಾಕಿ 1 ವಾರ ಆಗಿದೆ. ಇವರು ನೋಡಿ SBI ಬ್ಯಾಂಕು ತುಂಬ ತೊಂದರೆ ಆಗ್ತಾಯಿದೆ ನಮಗೆ ದುಡ್ಡಿಗೆ. ಇವರು ಚೆಕ್ನ ಇಟ್ಕೊಂಬಿಟ್ಟು ಎಲ್ಲ ಮುಚ್ಚಿಟ್ಬಿಟ್ಟು ಯಾರೋ ರಜಾ ಹಾಕಿದ್ದಾರಂತೆ. ಅವರು ಮೇಡಮ್ಮು ರಜಾ ಹಾಕ್ಬಿಟ್ಟಿದ್ರು, ಚೆಕ್ನ ಎಲ್ಲ ಇಟ್ಬಿಟ್ಟಿದ್ರು, ಚೆಕ್ಕು ಸಿಕ್ಕಿರಲಿಲ್ಲ, ಅದಕ್ಕೋಸ್ಕರ ಡಿಲೇ ಆಗಿದೆ ಅಂಥೇಳಿ ನೀವು ದಬ್ಬಾಳಿಕೆ ಮಾಡ್ತೀರಾ ನಮ್ಮನ್ನ ಅಂತ ಕೇಳ್ತಾರೆ. ನಮಗೆ ಅಮೌಂಟ್ ಬೇಕು, ನಾವು ಅಮೌಂಟ್ ತುಂಬ ತೊಂದರೆ ಆಗಿದೆ ಅಂತಂದರೆ ದಬ್ಬಾಳಿಕೆ ಮಾಡ್ತಾಯಿದ್ದೀರಾ ನೀವು ಅಂತ ನಮ್ಮನ್ನೇ ಕೇಳ್ತಾರೆ. ನಮಗೆ ಆವಾಜ್ ಹಾಕ್ತಾರೆ, ನಮಗೆ ಗಲಾಟೆ ಮಾಡ್ತಾರೆ. ನೀವು ದಬ್ಬಾಳಿಕೆ ಮಾಡ್ತಾಯಿದ್ದೀರಿ ಅಂತ ಕೇಳ್ತಾರೆ. ನಾನೆಲ್ಲ ವೀಡಿಯೋ ಮಾಡಿದ್ದೀನಿ, ನನ್ನ ಹತ್ರ ವೀಡಿಯೋ ಇದೆ. ನಾವೇನಾದ್ರು ವೀಡಿಯೋ ಮಾಡಲಿಲ್ಲ ಅಂದರೆ ಇವಾಗ ನನಗೆ ನೀವು ದಬ್ಬಾಳಿಕೆ ಮಾಡಿದ್ರಿ, ನೀವು ಬಾಯಿ ಬಂದಂಗೆ ಅವಾಚ್ಯ ಶಬ್ದಗಳಿಂದ ಬೈದ್ರಿ ಅಂತ ಹೇಳ್ತಿದ್ರು ಅವರು. ಇವಾಗ ಹಂಗಂತ ಹೇಳಿದ್ರು, ನಾನು ಹೇಳಿದ್ದೆ ಅದಕ್ಕೆ. ನನ್ನ ಹತ್ರ ವೀಡಿಯೋ ಇದೆ, ನಾನು ದಬ್ಬಾಳಿಕೆ ಮಾಡಿದ್ದೀನ, ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದೀನ, ಅದೆಲ್ಲ ವೀಡಿಯೋ ಇದೆ ಅಂತ ಹೇಳಿದೆ ನಾನು. ಆಪ್ಷನ್ ಯಾವುದೂ ಇಲ್ಲ ಅಂತಂದರೆ ಈಗ ನಾವು ನೇಣಾಕಬೇಕಾ ಕೇಳಿ, ನಾನು ನೇಣಾಕತ್ತೀನಿ ಅಂತೇಳಿ, ನಾನು ನೇಣಾಕತ್ತೀನಿ, ನನ್ನ ಸಮಸ್ಯೆ ಇದೆ, 1 ವಾರ ಆಗಿದೆ, ಚೆಕ್ ಕೊಟ್ಟು ನನಗೆ ದುಡ್ಡಾಗಿಲ್ಲ, ನಾನು ನೇಣಾಕೊಳ್ಳ ಅಂತ ಕೇಳಿ. ಇಲ್ಲ ಬರ್ದಿಟ್ಬಿಟ್ಟು ನಾನು ನೇಣಾಕತ್ತೀನಿ ಅಂತ ಹೇಳ್ಬಿಟ್ಟು ಬನ್ನಿ. ನಾನು ನೇಣಾಕತ್ತೀನಿ ಬರ್ದಿಟ್ಬಿಟ್ಟು ನಿಮ್ಮ ಬ್ಯಾಂಕ್ ಮೇಲೆ ನಿಮ್ಮ ಬ್ಯಾಂಕ್ ಹೆಸರು ಹೇಳಿ ಚೀಟಿ ಬರ್ದಿಟ್ಬಿಟ್ಟು ನಾನು ನೇಣಾಕತ್ತೀನಿ ಅಂತ ಹೇಳ್ಬಿಟ್ಟು ಬನ್ನಿ. ನಾನು ನಿಮ್ಮಿಂದ ನಮಗೆ ತೊಂದರೆ ಆಗಿದೆ, ನಮಗೆ ದುಡ್ಡು ಸಮಸ್ಯೆ ಆಗಿದೆ, ನಾನು ನೇಣಾಕಬೇಕಾಗುತ್ತೆ, ಆ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ಬನ್ನಿ. ಹೋಗಿ. ಅವ್ರು ನಮ್ಮನ್ನ ದಬ್ಬಾಳಿಕೆ ಮಾಡ್ತಾಯಿದ್ದೀರಿ ಅಂತ ಕೇಳಿದ್ರು ನನ್ನ. 1 ವಾರ ಆಗಿದೆ, ನೀವು ನಾವು ಚೆಕ್ ಕೊಟ್ಟು ಅಂತ ಹೇಳಿದ್ದಕ್ಕೆ ನೀವು ಜೋರಾಗಿ ಮಾತಾಡ್ತಾ ಇದ್ದೀರಾ, ನೀವು ದಬ್ಬಾಳಿಕೆ ಮಾತಾಡ್ತಾ ಇದ್ದೀರಾ, ನೀವು ಗಲಾಟೆ ಮಾಡ್ತಾ ಇದ್ದೀರಾ ಅಂದರು. ಈಗ ನೀವು ನೇಣಾಕೊಳ್ಳೋ ಪರಿಸ್ಥಿತಿ ಬಂದಿದೆ, ಅಮೌಂಟ್ ಬೇಕು, ಚೆಕ್ಕು. ಅವರು ಎಲ್ಲ ಕೆಲಸಕ್ಕೆ ರಜಾ ಹಾಕ್ಬಿಟ್ಟು ಅವರು ಚೆಕ್ನ ಎಲ್ಲ ಇಟ್ಬಿಟ್ಟು ಹೊಟ್ಟೋಗಿದ್ರಂತೆ 1 ವಾರ. ಇದಕ್ಕೆ ಯಾರು ಹೊಣೆ? ಅವರು ಕೆಲಸ ರಜಾ ಮಾಡ್ಕೊಂಡು ಮೇಡಮ್ ಹೊಟ್ಟೋದ್ರೆ ಜವಾಬ್ದಾರಿ ಯಾರು ಕೇಳಿ. ಈಗ ನಾನು ನಿಮ್ಮ ಹೆಸರು ಬರೆದಿಟ್ಬಿಟ್ಟು SBI ಬ್ಯಾಂಕು ಇಷ್ಟು ಎಲ್ಲ ವೀಡಿಯೋ ಆಗಿದೆ, ನೇಣಾಕತ್ತೀನಿ, ನನ್ನ ಚೀಟಿ ಬರೆದಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಬನ್ನಿ. ಏನು ತಿಳ್ಕೊಬಿಟ್ಟಿದ್ದಾರೆ ಅವರು? ಏನಂತ ಹೇಳಿದ್ರಿ ಅವ್ರಿಗೆ ನೀವು? ನನಗೆ ಅಮೌಂಟ್ ಬೇಕೇ ಬೇಕು, ಇವಾಗ ಅವ್ರು ಕೇಳ್ತಾ ಇದ್ದಾರೆ, ಅಲ್ಲಿ ನಾಳೆ ದುಡ್ಡು ಸೇರಿಸ್ಕೊಡೋಕೆ ಹೇಳ್ತಾ ಇದ್ದಾರೆ. ನನಗೆ ಯಾರಿಗೋ ದುಡ್ಡು ಕೊಡಬೇಕಿತ್ತು, ಅರ್ಜೆಂಟಾಗಿ ಬೇಕು ಅಂತ ಹೇಳಿದೆ. ಇಲ್ಲ, ಅದು ಏನಾಗಿದೆ ಅಂತಂದರೆ ಒಬ್ಬರು ಮೇಡಮು ಅದು ನಮಗೆ ಒಂದು ಕಂಪಲ್ಸರಿ ರಜಾ ಹೋಗೋಕ್ಕೆ ಇರುತ್ತೆ 10 ಡೇಸ್. ಅವರು ಆಲ್ ಆಫ್ ಎ ಸಡನ್ ರಜಾ ಹೋಗಬೇಕಾಗುತ್ತೆ. ಅದು ನಮ್ಮ ಬ್ಯಾಂಕ್ ಪಾಲಿಸಿ ಆ ಥರ ಇರೋದು. ಅವ್ರು ರಜಾ ಹೋಗ್ಬಿಟ್ಟಿದ್ರೆ ಡ್ರಾನಲ್ಲಿ ಇಟ್ಟು ಹೋಗಿದ್ದಾರೆ, ಅದು ಯಾರಿಗೂ ಗೊತ್ತಾಗಿಲ್ಲ ಅಷ್ಟೇ. ಏನೇನೇನು ಹೆಂಗೆ ಹಾಕ್ಲಿ? ನನ್ನ ಅಕೌಂಟ್ ಇರೋದು ಇಲ್ಲಿ ಬನ್ನಿ, ಇಲ್ಲಿ ಮಾತಾಡಿ, ಇಲ್ಲಿ ಬನ್ನಿ ಹೇಳಿ. ಇಲ್ಲ ಕೇಳಿ, ಅದೇನದು 1 ನಿಮಿಷ. ಏನಕ್ಕೆ ಹಾಕಿದ್ದೀರಾ ಹೇಳಿ, ನನ್ನ ಮಾತು ಕೇಳಿ. ಏನಕ್ಕೆ ಹಾಕಿದ್ದೀರಾ? ಅದು ನಿಮ್ಗೆ ಸಮಸ್ಯೆ ಆಗತ್ತೆ ಅಂತಾನೆ ಇದೆಲ್ಲ ಪ್ರಾಬ್ಲಮ್ ಮಾಡ್ತಾ ಇರೋದು. ನೀವು ಏನ್ ಮಾಡ್ತಾ ಇದ್ದೀರಾ? ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಪಬ್ಲಿಕ್ ಇದು ಜಾಗ, ಪಬ್ಲಿಕ್ ಇದು ಏನ್ ಮಾಡ್ತಾ ಇದ್ದೀರಾ? ಕ್ಯಾಮ್ರಾ ಏನ್ ನಿಮ್ಗೆ ತಿಳುವಳಿಕೆ ಇದೆಯಾ ನಿಮ್ಗೆ? ಅದಕ್ಕೆ ಆ ಮೆಷಿನ್ ಅಲ್ಲಿ ತಗೊಳ್ತಾ ಇಲ್ಲ ಕ್ಯಾಮರಾಮನ್. ಅದ್ಯಾಕೆ ರೆಕಾರ್ಡಿಂಗ್ ಹಾಕಿದ್ರಾ ಸರ್? ಅದು ಪಬ್ಲಿಕ್ ಸೆಕ್ಟರ್ ಅಂತ. ಇದು ಪಬ್ಲಿಕ್ ಸರ್. ನನ್ನ ಸಮಸ್ಯೆ ಆಗಿದೆ. ನಿಮ್ ಸಮಸ್ಯೆ ಆದ್ರೆ ನೀವು ಏನಾದ್ರೆ ಹೇಳಿ. ಬಟ್ ಕರ್ಸಿ ಸರ್ ಪೊಲೀಸ್ನವ್ರು ಯಾಕೆ ಕರ್ಸಿ ಸರ್. ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಗೊತ್ತಾ ಸರ್ ನಿಮ್ಗೆ? ಸರ್ ಎಲ್ಲಿ ಬೇಕಾದ್ರೂ ಪಬ್ಲಿಕ್ ನಾವು ವಿಡಿಯೋ ಮಾಡ್ಬೋದು ಹೇಳಿ. ಯಾಕಿಲ್ಲ? ನಾನು ಹೇಳ್ತೀನಿ, ನಿಮ್ಗೆ ಬೇಕಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ, CCTV ಕ್ಯಾಮೆರಾ ನಾವು ತಗೊಂಡ್ಕೊಡ್ತೀವಿ. ಈಗ ನಮ್ಗೆ ಸಮಸ್ಯೆ ಆಗಿರೋದಕ್ಕೆ ಯಾರು ಬಗೆಹರಿಸ್ಕೊಡ್ತಾರೆ? ನಿಮ್ ಮೊಬೈಲ್ ನ ಯೂಸ್ ಮಾಡಂಗಿಲ್ಲ ಅಂತ ಆಲ್ರೆಡಿ ಬ್ಯಾಂಕ್ ಅಲ್ಲಿ ರೂಲ್ಸ್ ಕೊಡಿ. ಅಲ್ಲ ಸುತ್ತೋಲೆ ಕೊಡಿ, ಸುತ್ತೋಲೆ ಬೋರ್ಡ್ ಅಲ್ಲ ಸರ್, ಸುತ್ತೋಲೆ ಕೊಡಿ. ಸುತ್ತೋಲೆನೇ ಅಲ್ಲಿ ಹಾಕಿ, ಸುತ್ತೋಲೆ ಬಂದ್ಮೇಲೆ ಬೋರ್ಡ್ ಅಲ್ಲಿ ಹಾಕಿರೋದು ನೋಡ್ಕೊಳ್ಳಿ. ಅಲ್ಲಿ ಮೊಬೈಲ್ ಫೋನು ಏನು ಯೂಸ್ ಮಾಡಂಗಿಲ್ಲ. ಯಾವ್ದು ಸ್ವಾಮಿ ಸುತ್ತೋಲೆ? ಮೇನ್ ಆಫೀಸಿಂದ ಬಂದಿರೋ ಸುತ್ತೋಲೆ ಯಾವ್ದಣ್ಣ? ಸರ್ಕ್ಯುಲರ್
ಸರ್ಕ್ಯುಲರ್ ಕೊಡಕ್ಕೆ ನಿಮ್ಗೆ ಆಗಲ್ಲ ನಾವು. ಅಲ್ಲಲ್ಲ ಸುತ್ತ ನೋಡಿ ಮತ್ತೆ ಇದು ಯಾವ ನ್ಯಾಯ ನೀವು ಮಾತಾಡೋದು? ಮನುಷ್ಯ ಬ್ಯಾಂಕ್ ಅಲ್ಲಿ ಸಮಾಧಾನ ಮಾತಾಡ್ತಾರಂದ್ರೆ ಸಮಾಧಾನವಾಗಿ ನೀವು ನಾನು ಸಮಾಧಾನವಾಗಿ ಇದ್ದೀನಲ್ಲ. ನೀವು ವಿಡಿಯೋ ತೆಗಿಯೋ ಹಾಗಿಲ್ಲ ಸರ್. ಇದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಇಲ್ಲ ಸರ್, ಇದೆ ಸರ್. ನಿಮಗೆ ವಿಡಿಯೋ ಬೇಕು ಅಂದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಇಲ್ಲ, CCTV ಕ್ಯಾಮ್ರಾ ಇಲ್ಲ, ನನ್ನ ಹತ್ರ 50 ವಿಡಿಯೋ ಇದೆ, ಕೊಡ್ಲಾ? ಬ್ಯಾಂಕಲ್ಲಿ ಮಾಡಿರೋದು. ನೀವು ತೆಗಿಬಹುದು ಅನ್ನೋದಕ್ಕೆ ನಂಗೆ ಸೋತ್ ಕೊಡಿ. ಇಲ್ಲ, ನಾನು ನಿಮಗೆ ಕೊಡೋ ಅವಶ್ಯಕತೆ ಇಲ್ಲ. ನಾನು ನಿಮ್ಗೆ ಕೊಡೋ ಅವಶ್ಯಕತೆ ಇಲ್ಲ. ನೀವು ತಾನೇ ಪ್ರಾಬ್ಲಮ್ ಮಾಡ್ತಾ ಇರೋದು. ಪ್ರಾಬ್ಲಮ್ ಮಾಡ್ತಲ್ಲ ಸರ್. ನನ್ನ ಸಮಸ್ಯೆ ಆಗಿದೆ, ನಾನು ಕೇಳ್ತಾ ಇದ್ದೀನಿ. ಆರ್ಗ್ಯುಮೆಂಟ್ ಮಾಡಬೇಡಿ. ಇಲ್ಲ, ಮಾಡ್ತೀನಿ. ನೀವು ಕರ್ಕೊಬನ್ನಿ, ಯಾರನ್ನ ಬೇಕು ಕೋರ್ಟ್ಗೆ ಹಾಕಿ ಸರ್, ನನಗೆ ಕೇಸ್ ಹಾಕಿ ಸರ್ ನನ್ನ ಮೇಲೆ. ಸರ್ ಇದು ನಾನು ಎಲ್ಲೆಲ್ಲ ಹೋಗಿ ಮಾತಾಡಬೇಡಿ. ಹೇಳಿ ಸರ್. ಬ್ಯಾಂಕ್ ಅಲ್ಲಿ ಇದೆ, ಪೊಲೀಸ್ ಸ್ಟೇಷನ್ ಹೋದ್ರೆ ಹಿಂಗ್ ಮಾತಾಡ್ತೀರಾ ನೀವು? ಇಲ್ಲ, ಅಲ್ಲೂ ಮಾಡ್ಬೋದು, ಅಲ್ಲೂ ಮಾಡ್ಬೋದು. ಸರ್ ನೀವು ಯಾರು ಮಾತಾಡಲ್ಲ, ಸುಮ್ ಕೂತ್ಕೊಳ್ಳಿ, ಒಂದೇ ನಿಮಿಷ ಮಾಡ್ತಾರೆ. ಮಾಡ್ಲಿ, ಸಮಸ್ಯೆ ಬಗೆಹರಿಸ್ಕೊಡಿ. ಮಾಡ್ಬೇಕು ಸರ್. ವಿಡಿಯೋ ತೆಗಿಬೇಕಾದ್ರೆ ನನ್ನ ಪರ್ಮಿಷನ್ ಇಲ್ಲದೆ ನೀವು ತೆಗಿಯಂಗಿಲ್ಲ. ಇಲ್ಲ, ನೀವು ನಾನು ಏನ್ ಮಾಡ್ತೀರಾ ಕಂಪ್ಲೇಂಟ್ ಕೊಡಿ ಸರ್. ಈಗ ನಾವು ಮಾಡ್ತೀವಿ ಸರ್. ಮಾಡಿ ಸರ್. ಅಯ್ಯೋ, ನಿಮ್ದು ಕ್ಯಾಮ್ರಾನೇ ಸರ್, 5 ಕ್ಯಾಮ್ರಾನೇ ಮಾಡ್ತಾ ಇಲ್ವಾ ನಿಮ್ದು? ನಿಮ್ ಸಮಸ್ಯೆ ಏನು ಹೇಳಿ ಸರ್. ಚೆಕ್ ಬ್ಯಾಂಕ್ ಹಾಕಿದೀವಿ. ಹೇಳಿ ಸರ್. ಚೆಕ್ ಹಾಕಿ 1 ವಾರ ಆಗಿದೆ. ಹೌದು. ಚೆಕ್ ಹುಡುಕಿದ್ರು, ಚೆಕ್ ಸಿಕ್ಲಿಲ್ಲ ಅಂದ್ರು. ಇವಾಗ ಚೆಕ್ ಸಿಕ್ತಂತೆ. ಈಗ ಅಮೌಂಟ್ ಬೇಕು, ಏನೋ ಮಿಷಿನ್ ಪ್ರಾಬ್ಲಮ್ ಆಗಿದೆಯಂತೆ. ನಮ್ಗೆ ಅಮೌಂಟ್ ಬೇಕು ಅಷ್ಟೇ ಸರ್. ಈಗ ಅದಕ್ಕೆ ಏನ್ ಮಾಡ್ಬೇಕು ಹೇಳಿ ಸರ್. ನನಗೆ ಗೊತ್ತಿಲ್ಲ, ನೀವು ಮಾಡ್ಬೇಕು. ಪ್ರಾಬ್ಲಮ್ ಆಗಿದೆ ಅಂದಾಗ ನೀವು ಹೆಂಗಸ್ರ ಮೇಲೆ ನೀವು ಜೋರಾಗಿ ಮಾತಾಡಿ. ನಾನೇನು ಮಾತಾಡಿಲ್ಲ ಅವ್ರ ಹತ್ರ. ನೀವು ಮಾತಾಡಿದ್ರು ಲೇಡೀಸ್ ಅವ್ರ ಹತ್ರ ಹಂಗೆ ಏನ್ ಮಾತಾಡಿದೆ? ವಿಡಿಯೋ CCTV ಕ್ಯಾಮ್ರಾ ನಮ್ಮ ಹತ್ರ ಇದೆ, ನಾವು ಕೊಡ್ತೀವಿ. ಹೌದು. ನೀವು ಲೇಡೀಸ್ ಹತ್ರ ಹೆಂಗ್ ಮಾತಾಡಿ? ಏನ್ ಮಾತಾಡಿದೆ? ಬ್ಯಾಂಕ್ ಅವ್ರ ಹತ್ರ ಹೆಂಗ್ ಏನ್ ಮಾತಾಡಿದೆ ಹೇಳಿ? ಏನಾದ್ರು ತಪ್ಪು ಮಾತಾಡಿದ್ರೆ, ಅವಾಚ್ಯ ಶಬ್ದಗಳಿಂದ ನಾನೇನಾದ್ರು ಮಾತಾಡಿದ್ರೆ, ಏನು ಮಾತಾಡಿಲ್ಲ, ಜೋರಾಗಿ ಮಾತಾಡಂಗಿಲ್ಲ, ನೂಕಾಡಿದ್ರೆ, ತಳ್ಳಾಡಿದ್ರೆ ಒಂದ್ ನಿಮಿಷ ಹೇಳಿ. ಸ್ಟೇಷನ್ ಹೋದ್ರೆ ಹಿಂಗೆ ಮಾತಾಡಿ.